ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ರು? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಮಕ್ಕಳ, ಹೇಗೆ ಓದ್ತಾ ಇದ್ದೀರಿ? ಎಕ್ಸಾಮ್ಸ್ಗೆ, ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಶುರು ಮಾಡಿದ್ದೀರಲ್ಲ ಮಕ್ಕಳ? ನನಗೆ ಗೊತ್ತಿದೆ, ಖಂಡಿತ ಗೊತ್ತಿದೆ ಮಕ್ಕಳ, ನಿಮಗೆ ಕಷ್ಟ ಆಗ್ತಿರುತ್ತೆ. ಕೆಲವು ಮಕ್ಕಳಿಗೆ ಪ್ರಿಪ್ರೇಷನ್ಸ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಆ್ಯಂಡ್ ಇನ್ನೂ ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ ಆ್ಯಂಡ್ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋ ಕಡೆ ಗಮನ ಕೊಡ್ತಾ ಇರ್ತಾರೆ ಮಕ್ಕಳ. ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ಅವ್ರು ಅನ್ಕೊಂಡಿರೋ ರೀತಿ ಮಾರ್ಕ್ಸ್ ಕೂಡ ಬರ್ತಾ ಇರುತ್ತೆ. ಬಟ್ 80 ಔಟ್ ಆಫ್ 80 ತೊಗೊಳಕ್ಕೆ ಕಷ್ಟ ಆಗ್ತಿರುತ್ತೆ. ಇನ್ನೂ ಕೆಲವು ಮಕ್ಕಳು ಇರ್ತಾರೆ, ಅವರು ಜಸ್ಟ್ 80ಗೆ 40 35 ತಗೊಳ್ಳೋ ರೀತಿ ಇರ್ತಾರೆ. ಇನ್ನು ಕೆಲವು ಮಕ್ಕಳು ಪ್ರಿಪ್ರೇಷನ್ಸ್ ಕೂಡ ಶುರು ಮಾಡಿರೋದಿಲ್ಲ. ಬಟ್ ಹೇಳ್ತಾ ಇದ್ದೀನಿ ಮಕ್ಕಳ, ಈ ವಿಡಿಯೋನ ಕಡೆ ತನಕ ನೋಡಿ. ಈಗಲೂ ಕೂಡ ನೀವೇನಾದರೂ ಮನಸ್ಸು ಪಟ್ಟರೆ, ಈಗಲೂ ಕೂಡ ನೀವೇನಾದರೂ ಪ್ರಿಪ್ರೇಷನ್ಸ್ನ ಶುರು ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ತಗೊಳ್ತೀರಾ ಮಕ್ಕಳ. ಎಫರ್ಟ್ಸ್ನ ಸಿಕ್ಕಾಬಟ್ಟೆ ಹಾಕಿದ್ರೆ ಖಂಡಿತ ಔಟ್ ಆಫ್ ಔಟ್ ಕೂಡ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಮೇನ್ ಥಿಂಗ್ ಇಸ್, ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು. ನಾವು ಹೇಳೋ ಕ್ವಶನ್ಸ್ಗಳನ್ನ ಓದಿದ್ರೆ ಸಾಕು ಮಕ್ಕಳ, ಖಂಡಿತ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ನೀವು ಅನ್ಕೊಂಡಿರೋ ರೀತಿಯ ಮಕ್ಕಳ ಅಪ್ಪ ಅಮ್ಮನ್ನ ಖುಷಿ ಪಡಿಸ್ಬೋದು, ಅಪ್ಪ ಅಮ್ಮನ ಹತ್ರ ಬಯಸ್ಕೊಳ್ಳೋದನ್ನ ನಿಲ್ಲಿಸ್ಬೋದು. ಹಾಗಾದ್ರೆ ಮಕ್ಕಳ, ಇವತ್ತಿನ ದಿನ ಮೊದಲನೇದಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದೇನಂತಂದ್ರೆ, ಯಾರ್ಯಾರು ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ 75 77 ತಗೊಳ್ತಾ ಇದ್ದಾರೆ ಅವ್ರಿಗಾಗಿ ಮಕ್ಕಳ, ಮೊದಲನೇದಾಗಿ ನಾನು ಹೇಳೋದೇನಂತ ಅಂದ್ರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQs ಕಡೆ ಗಮನ ಕೊಡಿ. ಸರ್, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQsನ ಹೇಳ್ಕೊಡಿ ಅಂತಂದ್ರೆ ಮಕ್ಕಳ, ಆಲ್ರೆಡಿ ನಾನು ಆ ಸೆಷನ್ಸ್ನ ಮಾಡಿದ್ದೀನಿ. ಅದಕ್ಕೆ ಬಿಗಿನಿಂಗಲ್ಲೇ ಹೇಳ್ತಾ ಇದ್ದೀನಿ ಮಕ್ಕಳ. ನಿಮ್ಗೆಲ್ಲರೂ ಕೂಡ PW ಕನ್ನಡ ಏನು ನಮ್ಮ YT ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಅಂದರೆ ನೋಡ್ತಿರೋ ಚಾನಲ್ ಏನಿದೆ ಮಕ್ಕಳ, ಅಲ್ಲೇನೆ ಲೈವ್ ಸೆಕ್ಷನ್ಗೆ ಹೋಗಿ ಲೈವ್ ಸೆಕ್ಷನಲ್ಲಿ ಸ್ವಲ್ಪ ನಿಧಾನಕ್ಕೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಮಕ್ಕಳ. 3 ಸೆಷನ್ ಮಾಡಿದ್ದೀನಿ. ಆ 3 ಸೆಷನಲ್ಲಿ ಮಕ್ಕಳ 10 ಚಾಪ್ಟರ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ. ಅಂದರೆ ಎಕ್ಸೆಪ್ಟ್ ಇಂಟಿಗ್ರಲ್ಸ್ ಬಿಟ್ಟು ಮಕ್ಕಳ. ಮತ್ತೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ, LPP ಮತ್ತೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ MCQs ಬರೋದಿಲ್ಲ. ಸೊ ಇಂಟಿಗ್ರೇಷನ್ ಬಿಟ್ಟಿದ್ದೀನಿ. ಇಂಟಿಗ್ರೇಷನ್ ಯಾಕೆ ಬಿಟ್ಟಿದ್ದೀನಿ? ಯಾಕಂದರೆ ಮಕ್ಕಳ, ಇಟ್ ಈಸ್ ವೆರಿ ಕ್ಲಿಯರ್ ದ್ಯಾಟ್ 7.1 ಎಕ್ಸೈಸ್ ಏನಿದೆ ಮಕ್ಕಳ, ಅದರಿಂದನೇ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಅದನ್ನು ಬಿಟ್ಟು ಬೇರೆ MCQsಗಳು ಏನಿದೆ ಮಕ್ಕಳ, ನಿಮ್ಮ ಚಾಪ್ಟರ್ಸಲ್ಲಿ ಅದನ್ನು ಸಾಲ್ವ್ ಮಾಡಿ ಸಾಕು. ಖಂಡಿತ ಮಕ್ಕಳ, ನಿಮಗೆ ಅದರಲ್ಲಿ ಏನು 20 ಮಾರ್ಕ್ಸ್ ಬರಬೇಕು ಬಂದೇ ಬರುತ್ತೆ, ನೋ ಡೌಟ್ ಇನ್ ಇಟ್. ಅದನ್ನು ಬಿಟ್ಟು ಮಕ್ಕಳ, ನಾನು ಆಲ್ರೆಡಿ ಹತ್ತತ್ರ ಒಂದು 12 to 15 ಅವರ್ಸ್ ಸೆಷನ್ ಮಾಡಿದ್ದೀನಿ. ಆ ಸೆಷನ್ ನೋಡಿ, ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಮಕ್ಕಳ MCQs ಮೇಲೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನು ಮಾಡಬೇಕು ಮಕ್ಕಳ, ಯೂಶ್ವಲಿ ನಾನು ಹೇಳ್ತಾ ಇರ್ತೀನಿ, ಈಗಲೂ ಕೂಡ ಅದೇ ವಿಷಯ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಮಕ್ಕಳ ಚಾಪ್ಟರ್ ವೈಸ್ ಓದೋದಕ್ಕೆ ಹೋಗಬೇಡಿ. ಚಾಪ್ಟರ್ ವೈಸ್ ಓದೋಕ್ಕೆ ಹೋದಿದ್ರೆ ನೀವೇನಾಗುತ್ತೆ, ಅನ್ನೆಸರಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಮಕ್ಕಳ. ಎಲ್ಲ ಕ್ವಶನ್ಸ್ಗಳನ್ನ ಓದಬೇಕು ಅಂತ ಟೆಂಪ್ಟ್ ಆಗುತ್ತೆ, ವಿಚ್ ಇಸ್ ನಾಟ್ ನೆಸಸರಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಅದಕ್ಕೆ ನೀವೇನು ಮಾಡಬೇಕು, ಜಸ್ಟ್ ವೆಯ್ಟೇಜ್ ವೈಸ್ ಓದಬೇಕು ಮಕ್ಕಳ. ಹೌದು, ವೆಯ್ಟೇಜ್ ವೈಸ್ ಪ್ರಿಪ್ರೇಷನ್ಸ್ ಮಾಡಿಕೊಂಡೇ ಬರಬೇಕು. ಆ್ಯಂಡ್ ಮೇನ್ಲಿ ಮಕ್ಕಳ, ಸ್ಟೇಜ್ ವೈಸ್ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬನ್ನಿ. ಅಂದರೆ ಫಸ್ಟ್ 6 ಮತ್ತು 4 ಮಾರ್ಕ್ಸ್ನ ಕ್ವಶನ್ಸ್ಗಳನ್ನೇ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ 30 ಮಾರ್ಕ್ಸ್ ಬರುತ್ತೆ ಮಕ್ಕಳ. ಸೊ ಒಂದು 50 ಕ್ವಶನ್ಸ್ ಓದ್ಕೊಂಡ್ರೆ 30 ಮಾರ್ಕ್ಸ್ ಬರುತ್ತೆ. ಸೊ ಇಷ್ಟು ಮಾಡಿದ್ರೆ ಮಕ್ಕಳ ಪಾಸ್, ಎಲ್ಲರೂ ಕೂಡ ಪಾಸ್. ಸೊ ಅಂದರೆ ಸ್ಟೇಜ್ 1 ಮುಗಿದೋಯ್ತು. ಸ್ಟೇಜ್ 1 ಏನು ಪಾಸಿಂಗ್ ಮಾಡ್ಕೋಬೇಕು. ಸ್ಟೇಜ್ 1 ಮುಗೀತು ಮಕ್ಕಳ. ನೆಕ್ಸ್ಟ್ ಏನು ಮಾಡಬೇಕು, ಸೆಲೆಕ್ಟೆಡ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಅದರ ಒಂದು 45 ಮಾರ್ಕ್ಸ್ ತೊಗೊಳಕ್ಕೆ ಟ್ರೈ ಮಾಡಿ ಮಕ್ಕಳ. ದಟ್ ಇಸ್ ಯೋರ್ ಸ್ಟೇಜ್ 2. ಆ್ಯಂಡ್ ನೆಕ್ಸ್ಟ್ ಸ್ಟೇಜ್ 3 ಮಕ್ಕಳ 60 ಮಾರ್ಕ್ಸ್ ತೊಗೊಳ್ಳೋದು. ಅಂದರೆ ಉಳಿದಿರೋ 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಓದ್ಕೊಳ್ಳೋದು. ಸರ್, ಯಾವ್ಯಾವ ಚಾಪ್ಟರ್ಸಿಂದ ಕ್ವಶನ್ಸ್ ಬರುತ್ತೆ ಸರ್, ಆ್ಯಂಡ್ ಯಾವ ಚಾಪ್ಟರ್ಸ್ನ ಪ್ರಯಾರಿಟಿ ಆಗಿ ತೊಗೋಬೇಕಂದ್ರೆ ಮಕ್ಕಳ, ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ. ಪ್ರಯಾರಿಟಿ ನಿಮಗೆ ಬಿಟ್ಟಿದ್ದು, ನೀವು ಯಾವ ರೀತಿ ಕಲ್ತಿದ್ದೀರಾ ಮಕ್ಕಳ, ಅದ್ರ ಮೇಲೆ ನೀವು ಪ್ರಯಾರಿಟಿ ಇಟ್ಕೊಳ್ಳಿ. ಸೊ ನೋಡಿ, ಮೊದಲನೇದಾಗಿ ಮಕ್ಕಳ, ನಿಮಗೆ 6 ಮಾರ್ಕ್ಸ್ ಕ್ವಶನ್ ಅಂತ ಬಂದಾಗ LPP ಮತ್ತು ಇಂಟಿಗ್ರಲ್ಸಿಂದ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ನೀವು LPP ಓದ್ತಿರೋ, ಇಂಟಿಗ್ರಲ್ಸ್ ಓದ್ತಿರೋ, ನಿಮಗೆ ಬಿಟ್ಟಿದ್ದು ಮಕ್ಕಳ. ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ 7.10 ಎಕ್ಸೈಸ್ ಏನಿದೆ ಮಕ್ಕಳ, ಅದ್ರ ಮೇಲೆ ಕ್ವಶನ್ಸ್ಗಳನ್ನ ಓದಬೇಕು. ಬಟ್ ತುಂಬ ಕ್ವಶನ್ಸ್ಗಳಿದೆ ಮಕ್ಕಳ ಇದರಲ್ಲಿ. ಸೊ ನಿಮ್ಗೆ ಏನಾದ್ರು ಇಂಟಿಗ್ರಲ್ಸ್ ಈಸಿ ಅನ್ಸಿದ್ರೆ ಮಾತ್ರ ಓದಿ, ಇಲ್ಲಾಂದ್ರೆ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ನಿಮಗೆ ಮಕ್ಕಳ LPPದು ಕ್ವಶನ್ಸ್ ಕೊಟ್ಟಿದ್ದೀನಿ ನಾನು ಇದರಲ್ಲಿ. ಮೇಜರ್ ಮಕ್ಕಳ ಈ ಸೆಷನ್ ಏನಕ್ಕೆ ಅಂತಂದ್ರೆ, ಇದರಲ್ಲಿ ಎಲ್ಲ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಮುಂಚೆ ಥರ ಮಕ್ಕಳ ನಾನು ಕ್ವಶನ್ ನಂಬರ್ಗಳು ಕೊಟ್ಬಿಟ್ಟು ಪೇಜ್ ನಂಬರ್ಗಳನ್ನ ಕೊಟ್ಟಿಲ್ಲ. ಈ ಸೆಷನಲ್ಲಿ ಮಕ್ಕಳ ನಿಮಗೆ ಕ್ವಶನ್ಸ್ಗಳನ್ನೇ ಕೊಟ್ಟಿದ್ದೀನಿ. ಆ್ಯಂಡ್ ಈ PDF ನಿಮ್ಗೆ ಏನಾದರೂ ಬೇಕಂದ್ರೆ ಮಕ್ಕಳ, ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಸರ್, ವಾಟ್ಸಪ್ ಚಾನಲ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ಸರ್ ನೀವೇನು ಮಾಡಬೇಕಂದ್ರೆ PW ಕನ್ನಡದ ಮಕ್ಕಳ ಚಾನಲ್ ಬಯೋಗೆ ಹೋಗಿ. ಸೊ ಬೇಕಾದರೆ ನಿಮಗೆ ತೋರಿಸೇ ಬಿಡ್ತೀನಿ ಮಕ್ಕಳ, ಸೊ ಯಾವ ರೀತಿ ಹೋಗೋದು ಅಂತ. ಸೊ ನೋಡಿ, ನೀವೆಲ್ಲ ಏನು ಮಾಡ್ಬೇಕಂತಂದ್ರೆ, ಮೂಟ್ ದಿ ಚಾನಲ್ ಬಯೋ. ಸೊ ಯೂಟ್ಯೂಬಲ್ಲಿ ಮಕ್ಕಳ, ಯೂಟ್ಯೂಬ್ ಓಪನ್ ಮಾಡ್ತೀರಿ ಆಸ್ ಯು ಆಲ್ ನೋ. ಸೊ ಇಲ್ಲಿ ಹೋಗಿ ಜಸ್ಟ್ ಟೈಪ್ PW ಕನ್ನಡ ಸ್ಟೂಡೆಂಟ್ಸ್. ಸೊ ಜಸ್ಟ್ ಟೈಪ್ ಯುವರ್ PW ಕನ್ನಡ. ಎಸ್. ಸೊ ಇಲ್ಲಿ ನೀವೇನು ಮಾಡ್ಬೇಕಂತಂದ್ರೆ, PW ಕನ್ನಡ ಅಂತ ಟೈಪ್ ಮಾಡಿದ್ರೆ ಮುಗೀತು. ಓಕೆ. ಸೊ ಇಲ್ಲೇ ಕ್ಲಾಸಸ್ ನಡೀತಾ ಇದೆ ನೋಡಿ. ನಮ್ದು ಇಲ್ಲಿ PW ಕನ್ನಡ ಚಾನಲ್ ಇದೆ. ಸೊ ಈ ಚಾನಲ್ಗೆ ಹೋದ್ಮೇಲೆ ಇಲ್ಲಿ ಏನಿದೆ ಮಕ್ಕಳ, ಮೋರ್ ಅಂತ ಟೈಪ್ ಮಾಡಿ. ಸೊ ಮೋರ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ, ಓಕೆ, ಸೊ ನಿಮಗೆ ಇಲ್ಲಿ ನಮ್ಮ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಬಂದರೆ ಮಕ್ಕಳ, PW ಕನ್ನಡ ವಾಟ್ಸಪ್ ಚಾನಲ್ ಇದೆ. ಇದರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಮಕ್ಕಳ, ನೀವು ರೀಡೈರೆಕ್ಟ್ ಆಗ್ತೀರಿ, ಡೈರೆಕ್ಟ್ ಆಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ತೀರಿ. ಅಲ್ಲಿ ಮಕ್ಕಳ ಈ ಕ್ಲಾಸ್ದು ನೋಟ್ಸ್ ನಿಮ್ಗೆ ಸಿಗುತ್ತೆ. ಅದರಲ್ಲಿ ಎಲ್ಲ ಕ್ವಶನ್ಸ್ಗಳನ್ನ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ಫೈನ್. ಸೊ ಇದರಲ್ಲಿ ಯಾವ ಕ್ವಶನ್ ಬೇಕು ಅದನ್ನು ನೀವು ಓದ್ಕೊಳ್ಳಿ, ನೀವು ಡಿಸೈಡ್ ಮಾಡಿ. ಆ್ಯಂಡ್ ಆ ಕ್ವಶನ್ಸ್ಗಳು ಲಿಸ್ಟ್ ಕೊಟ್ಟಿದ್ದೀನಿ ಮಕ್ಕಳ. ಆ್ಯಂಡ್ LPPಯಲ್ಲಿ ಬೌಂಡೆಡ್ ಪ್ರಾಬ್ಲಮ್ಸ್ ಮಾತ್ರ ಕೇಳ್ತಾರೆ, ಅನ್ಬೌಂಡೆಡ್ ಪ್ರಾಬ್ಲಮ್ಸ್ಗಳನ್ನ ಕೇಳೋದಿಲ್ಲ. ಇದುವರೆಗೂ ಇಷ್ಟಿಲ್ಲೂ ಕೂಡ ಕೊಟ್ಟಿಲ್ಲ ಮಕ್ಕಳ, ಕೊಡೋದು ಇಲ್ಲ.
ಸೊ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ನಾನು ಏನು 9 ಕ್ವಶನ್ ಕೊಟ್ಟಿದ್ದೀನಿ ಮಕ್ಕಳು ಅದನ್ನು ಸಾಲ್ವ್ ಮಾಡಿ. ಖಂಡಿತ ಮಕ್ಕಳ ನಿಮ್ಗೆ ಆ ಕ್ವಶನ್ಸ್ ಬಂದೇ ಬರುತ್ತೆ. ಆ್ಯಂಡ್ ಆರಾಮ್ಸೆ ಮಕ್ಕಳ ನೀವು ಎಕ್ಸಾಮ್ಸಲ್ಲಿ ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ನೀವು ಅನ್ಕೊಂಡಿರೋ ಮಾರ್ಕ್ಸ್ನ ತಗೋಬಹುದು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ನಿಮಗೆ ಬೇಕಾಗಿರೋದು ಯಾವುದು? 4 ಮಾರ್ಕ್ಸ್ ಕ್ವಶನ್ಸ್. ಸೊ 4 ಮಾರ್ಕ್ಸ್ ಕ್ವಶನ್ಸ್ ಮಕ್ಕಳ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಅಂದರೆ 5.1 ಎಕ್ಸೈಸ್ ಏನಿದೆ ಅಲ್ಲಿ ಅದನ್ನು ಓದಬೇಕಾಗುತ್ತೆ. ಇಲ್ಲ ಡಿಟರ್ಮಿನೆಂಟ್ಸ್ ಬಂದರೆ ಮಕ್ಕಳ 4.4. ಇದರಲ್ಲಿ ಮಕ್ಕಳ ಇರೋದು 4 ಕ್ವಶನ್. ಇದರಲ್ಲಿ ಇರೋದು 4 ಕ್ವಶನ್ ಕೊಂಡ್ರು. ಇದರಲ್ಲಿ ಇಲ್ಲಿ 7 ಕ್ವಶನ್ಸ್ ಬರುತ್ತೆ, ಇಲ್ಲಿ 4 ಕ್ವಶನ್ಸ್ ಬರುತ್ತೆ. ಸೊ ಇದರಲ್ಲಿ ಮಕ್ಕಳ ಯಾವ್ದು ಬೇಕು ಅದನ್ನು ಓದ್ಕೊಳ್ಳಿ. ನನ್ನನ್ನು ಕೇಳಿದ್ರೆ ಎರಡನ್ನೂ ಓದ್ಕೊಳ್ಳಿ ಮಕ್ಕಳ, ತಪ್ಪೇನಿಲ್ಲ. ಎಕ್ಸ್ಟ್ರಾ 1 ಕ್ವಶನ್ ಬರೋದ್ರೆ ಏನು ತೊಂದರೆ ಇಲ್ಲ ಮಕ್ಕಳ. ಜಸ್ಟ್ 11 ಕ್ವಶನ್ಸ್ ಇದೆ, ಓದ್ಕೊಂಬಿಡಿ. ಸೊ ಓದ್ಕೊಂಡ್ರೆ ಮಕ್ಕಳ ಬರೀರಿ, ಎಕ್ಸಾಮಲ್ಲಿ ಟೈಮ್ ಇರುತ್ತೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಓಕೆ, ಸೊ ಎರಡನ್ನೂ ಕಲ್ತ್ರೆ ನನ್ನ ಪ್ರಕಾರ ಒಳ್ಳೇದು ಅಂತಲೇ ಹೇಳ್ತೀನಿ ಮಕ್ಕಳ. ಆ್ಯಂಡ್ ಆ ಕ್ವಶನ್ಸ್ಗಳು ಯಾವುದು ಅಂತ ಕೊಟ್ಟಿದ್ದೀನಿ, ಆ ಕ್ವಶನ್ಸ್ಗಳನ್ನ ನೀಟಾಗಿ ಓದ್ಕೊಳ್ಳಿ. ಖಂಡಿತ ಮಕ್ಕಳ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಬಂದರೆ ಮಕ್ಕಳ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. 7 ಕ್ವಶನ್ ಕೇಳ್ತಾರೆ ಮಕ್ಕಳ. ದೇ ವಿಲ್ ಆಸ್ಕ್ ಯು 7 ಕ್ವಶನ್ಸ್ ಇನ್ ದ ಎಕ್ಸಾಮ್ ಆ್ಯಂಡ್ ಯು ನೀಡ್ ಟು ರೈಟ್ 4 ಕ್ವಶನ್ಸ್. ಬಟ್ ಪ್ರಿಪೇರ್ ಫಾರ್ 5 ಕ್ವಶನ್ಸ್. 4 ಕ್ವಶನ್ ಮಕ್ಕಳ ನೀವು ಬರಿಬೇಕಾಗಿರೋದು, ಬಟ್ 5 ಕ್ವಶನ್ ಪ್ರಿಪೇರ್ ಆಗಿ. ಯಾರು ಗೊತ್ತು ಮಕ್ಕಳ, ನೀವು ಓದಿರೋ ಕ್ವಶನ್ ಯಾವುದೋ ಒಂದು ಬರದೇ ಇರ್ಬೋದು. ಸೊ ಆಗ ಇನ್ನೊಂದು ಯಾವುದೋ ಚಾಪ್ಟರಿಂದ ಮಕ್ಕಳ ಆ ಕ್ವಶನ್ನ ಫಿಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಯಾವುದಕ್ಕೂ ಕೂಡ ನೀವು ಮಕ್ಕಳ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಒಂದು ಕ್ವಶನ್ ಎಕ್ಸ್ಟ್ರಾ ಅಂದರೆ ಒಂದು ಚಾಪ್ಟರಿಂದ ಕ್ವಶನ್ಸ್ಗಳನ್ನ ಎಕ್ಸ್ಟ್ರಾ ಓದಿದ್ರೆ ಏನೂ ತೊಂದರೆ ಇಲ್ಲ. ಸೊ ಡೂ ಲೈಕ್ ದಟ್. ನಾನು ಮಕ್ಕಳ ಪ್ರಯಾರಿಟಿ, ನಾನೇನಾದರೂ ಸ್ಟೂಡೆಂಟ್ ಆಗಿದ್ರೆ, ನಾನೇನಾದ್ರು ಓದ್ತಿದ್ರೆ ಮಕ್ಕಳ, ನಾನು ಪ್ರಯಾರಿಟಿ ಹಿಂಗೆ ತಗೊಳ್ತಾ ಇದ್ದೆ. ಫಸ್ಟ್ ಈ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಮಕ್ಕಳ ಇರೋದು 4-5 ಕ್ವಶನ್. ಆ 4-5 ಕ್ವಶನ್ ಸಾಲ್ವ್ ಮಾಡಿರಾಯ್ತು. ಯೂಶಲಿ ಸರ್ಕಲ್ ಇಲ್ಲ ಎಲಿಪ್ಸ್ ಎರಡಲ್ಲಾದ್ರೂ ಒಂದು ಕ್ವಶನ್ ಜಾಸ್ತಿ ಕೇಳ್ತಿರ್ತಾರೆ. ಅದನ್ನೇ ಈ ಸರಿನೂ ಕೇಳೋದು ಮಕ್ಕಳ, ಆರಾಮ್ಸೆ 5 ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಯಾವುದು? ಮ್ಯಾಟ್ರಿಸಸ್ ಇರೋದೊಂದು 7-8 ಕ್ವಶನ್ ಮಕ್ಕಳ, ಅದನ್ನು ಓದ್ಕೊಳ್ಳಿ. ಡಿಟರ್ಮಿನೆಂಟ್ಸ್ ಅಲ್ಲೂ ಕೂಡ ಅಷ್ಟೇ. ಲಾಸ್ಟ್ ಎಕ್ಸೈಸ್ ಏನಿದೆ 4.5 ಅಲ್ಲಿಂದ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಮಕ್ಕಳ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ಇರೋದು 4 ಕ್ವಶನ್ ಕೊಡ್ರು. ಇನ್ವರ್ಟಿಬಲ್ ಇಂದ ಕ್ವಶನ್ ಕೇಳ್ಬೋದು, ಇಲ್ಲ ರ್ಯಾಷನಲ್ ಫಂಕ್ಷನ್ ಕೇಳ್ಬೋದು. ಓಕೆ, ಸೊ ತುಂಬಾನೇ ಈಸಿ ಇದೆ ಮಕ್ಕಳ ಕ್ವಶನ್ಸ್ಗಳು, ಅದನ್ನು ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮಕ್ಕಳ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ 5.7 ಎಕ್ಸೈಸ್, ಇದೊಂದು ಕ್ವಶನ್ ಎಕ್ಸ್ಟ್ರಾ ಓದ್ಕೊಳ್ಳಿ ಮಕ್ಕಳ. ಸೊ ನಿಮ್ಗೆ ಆದರೆ ಇಂಟಿಗ್ರಲ್ಸ್ ಮತ್ತು ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಮುಗಿಸಿ, ಇಲ್ಲ ಅಂದರೆ ಮಕ್ಕಳ ಈ 5 ಕ್ವಶನ್ಸ್ ಏನಿದೆ, ಈ 5 ಚಾಪ್ಟರಿಂದ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಖಂಡಿತ ಸಾಕು, ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಖಂಡಿತ ಇಲ್ಲ. ನೆಕ್ಸ್ಟ್ ಮಕ್ಕಳ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್. ಕಮಿಂಗ್ ಟು ದ 3 ಮಾರ್ಕ್ಸ್ ಕ್ವಶನ್ಸ್. ಹೌದು ಮಕ್ಕಳ, ಇದರಲ್ಲಿ 9 ಕ್ವಶನ್ಸ್ ಕೊಡ್ತಾರೆ. ಆ್ಯಂಡ್ 9 ಕ್ವಶನ್ಸ್ ಅಲ್ಲಿ ಮಕ್ಕಳ 6 ಕ್ವಶನ್ಸ್ ನೀವು ಬರೀಬೇಕು. ಬಟ್ ಅಗೇನ್ ಐ ಆಮ್ ಟೆಲಿಂಗ್, ಒಂದು ಚಾಪ್ಟರ್ ಇಂದ ಮಕ್ಕಳ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಅಂದ್ರೆ 7 ಕ್ವಶನ್ಸ್ನ ಬರೆಯೋ ರೀತಿ ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ. ಸೊ ಈಗ ನೀವೇನು ಮಾಡ್ಬೇಕಂತಂದ್ರೆ, ನಾನೇನಾದರೂ ಮತ್ತೆ ಸ್ಟೂಡೆಂಟ್ ಆಗಿದ್ರೆ ನಾನು ಈ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಿದ್ದೆ ಮಕ್ಕಳ. ಮ್ಯಾಟ್ರಿಸಸ್ ಇಂದ ಬರೋದೇನೆ ಯಾವುದು? ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮೇಲೆ ಐದರ್ ಥಿಯರಮ್ ಬರುತ್ತೆ, ಅಂದರೆ ಪ್ರೂಫ್ ಬರುತ್ತೆ, ಇಲ್ಲ ಅಂತಂದರೆ ಪ್ರಾಬ್ಲಮ್ ಬರುತ್ತೆ. ಅದರಲ್ಲಿ 2x2 ಮ್ಯಾಟ್ರಿಸಸ್ ಕೇಳ್ತಾರೆ. ಇಲ್ಲ ಅಂದರೆ AB ಹೋಲ್ ಇನ್ವರ್ಸ್ ಈಕ್ವಲ್ಸ್ ಟು B ಇನ್ವರ್ಸ್ ಇಂಟು A ಇನ್ವರ್ಸ್. ಆ 4 ಪ್ರಾಬ್ಲಮಲ್ಲಿ ಒಂದು ಪ್ರಾಬ್ಲಮ್ ಬರೆದುಕೊಂಡ್ರು. ಸೊ ನೆಕ್ಸ್ಟ್ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಮಕ್ಕಳ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು? ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು A ಪ್ಲಸ್ ಬಿ ಆ್ಯಂಡ್ A-B ರೀತಿ ಪ್ರಾಬ್ಲಮ್ ಬರ್ಬೋದು. ಇಲ್ಲ ಟು ಫೈಂಡ್ A.B ಪ್ಲಸ್ B.A ಪ್ಲಸ್ C.B ಈಕ್ವಲ್ಸ್ ಟು ವಾಟ್ -3/2 ಅಂತ ಪ್ರಾಬ್ಲಮ್ ಇದೆಯಲ್ಲ, ಆ ಕ್ವಶನ್ ಬರ್ಬೋದು ಮಕ್ಕಳ. ಸೊ ಆ ರೀತಿ ಕೆಲವು ಕ್ವಶನ್ಸ್ಗಳನ್ನ ಕೇಳ್ಬೋದು ಇದರಲ್ಲಿ. ಸೊ ಯಾವ ಕ್ವಶನ್ಸ್ಗಳನ್ನ ಓದಬೇಕು ಅದೆಲ್ಲ ಲಿಸ್ಟ್ ಕೊಟ್ಟಿದ್ದೀನಿ, ದಯವಿಟ್ಟು ಓದಿ. ಆ್ಯಂಡ್ ನೆಕ್ಸ್ಟ್ ಮಕ್ಕಳ 3D ಅಲ್ಲಿ ಕೂಡ ಅಷ್ಟೇ. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ಬೋದು. ಆಂಗಲ್ ಬಿಟ್ವೀನ್ 2 ಲೈನ್ಸ್ ಕೂಡ ಪ್ರಾಬ್ಲಮ್ ಕೇಳ್ಬೋದು. ಓದ್ಕೊಳ್ಳಿ ಮಕ್ಕಳ. ಅದೇ ರೀತಿ ಪ್ರತಿಯೊಂದು ಕೂಡ ಕ್ವಶನ್ಸ್ಗಳನ್ನ ಮೆನ್ಷನ್ ಮಾಡಿದ್ದೀನಿ, ದಯವಿಟ್ಟು ಓದಿ ಮಕ್ಕಳ, ಸಾಕು. ಆ್ಯಂಡ್ ITF ಅಲ್ಲಿ ಮಿಸಲೇನಿಯಸ್ ಕ್ವಶನ್ಸ್ನ ಕೂಡ ಸಾಲ್ವ್ ಮಾಡಿ ಮಕ್ಕಳ. ಮಿಸಲೇನಿಯಸ್ ಕ್ವಶನ್ಸ್ನ ಕೇಳೋ ಕೂಡ ಚಾನ್ಸಸ್ ಖಂಡಿತ ಇರುತ್ತೆ, ಬಿಡಬೇಡಿ. ಮಿಸಲೇನಿಯಸ್ ಕ್ವಶನ್ಸ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ ಮಕ್ಕಳ, ಅದನ್ನು ಓದಿ. ಓಕೆನಾ? ನಾನು ಮೆನ್ಷನ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಓದಿ ಮಕ್ಕಳ, ಅದನ್ನು ಓದಲೇಬೇಕು. ಓಕೆನಾ? ಸೊ ನೆಕ್ಸ್ಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಕ್ವಶನ್ಸ್ ಓದ್ಕೊಳ್ಳಿ. ಅದರಲ್ಲಿ 5.6 ಎಕ್ಸೈಸ್ ಪ್ಯಾರಾಮೆಟ್ರಿಕ್ ಫಾರ್ಮ್ನ ಜಾಸ್ತಿ ಕೇಳ್ತಾ ಇರ್ತಾರೆ. ಸೊ ಅಲ್ಲಿರೋ ಕ್ವಶನ್ಸ್ಗಳನ್ನ ಓದಿ. ಆ್ಯಂಡ್ ನೆಕ್ಸ್ಟ್ ಮಕ್ಕಳ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಯಾಕೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಟ್ಟಿದ್ದೀನಿ ಮಕ್ಕಳ? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬಿಗಿನಿಂಗ್ ಇಂದನೂ ಕೂಡ ಓದಿರ್ತೀರಿ, ತುಂಬ ಟೆಸ್ಟ್ಗಳನ್ನ ಬರ್ದಿರ್ತೀರಿ ಮಕ್ಕಳ ಅದರ ಮೇಲೆ. ಸೊ ಅದರಿಂದ ಯೂಶ್ವಲಿ ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀರಿ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಜಾಸ್ತಿ ಟೈಮ್ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ಈಕ್ವಲೆನ್ಸ್ ರಿಲೇಷನ್ಸ್ನ ಪ್ರೂವ್ ಮಾಡೋ ರೀತಿಯೇ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಎಲ್ಲೋ ಕೆಲವು ಟೈಮಲ್ಲಿ ಮಕ್ಕಳ ಮಾತ್ರ ಈಕ್ವಲೆನ್ಸ್ ರಿಲೇಷನ್ಸ್ ಆಗದಿರೋ ಪ್ರಾಬ್ಲಮ್ಸ್ಗಳನ್ನ ಕೇಳ್ಬೋದು. ಬಟ್ ಮೋಸ್ಟ್ ಆಫ್ ದಿ ಟೈಮ್ಸ್ 90% ಆಫ್ ದಿ ಟೈಮ್ಸ್ ಈಕ್ವಲೆನ್ಸ್ ರಿಲೇಷನ್ಸ್ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. ಸರ್ ಯಾಕೆ ಸರ್ ಈ ಥರ ಹೇಳ್ತಾ ಇದ್ರಿ ಅಂದರೆ, ಎಲ್ಲೋ ಕೆಲವು ಮಕ್ಕಳುಗಳಿಗೆ ಎಲ್ಲನೂ ಮುಗಿಸೋದಕ್ಕಾಗದೇ ಇದ್ದಾಗ ಸ್ವಲ್ಪ ಅವ್ರಿಗೆ ಓಕೆ ಸರ್ ಹೇಳಿದ್ದಾರೆ ಈಕ್ವಲೆನ್ಸ್ ರಿಲೇಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಓದ್ಕೊಬೇಡ ಅಂತ ಓದ್ಕೊಂಡು ಬಂದರೆ ಮಕ್ಕಳ ಅಂಥವ್ರಿಗೆ ಲಕ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನಾನು ಮೆನ್ಷನ್ ಮಾಡಿರೋ ಎಲ್ಲ ಕ್ವಶನ್ಸ್ ಓದ್ತೀರಾ ಅಂದರೆ ದಟ್ಸ್ ಫೈನ್. ಇಲ್ಲ ಅಂದರೂ ಮಕ್ಕಳ ಅಟ್ಲೀಸ್ಟ್ ಈಕ್ವಲೆನ್ಸ್ ರಿಲೇಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಓದಿ. ಆ್ಯಂಡ್ ನೆಕ್ಸ್ಟ್ ಯಾಕೆ ಸರ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇಟ್ಟಿದ್ದೀರಾ ಅಂದರೆ ಮಕ್ಕಳ, ನೀವು ಅನ್ಕೊಂಡಿರೋ ರೀತಿ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಕಷ್ಟ ಇಲ್ಲ. ಹೌದು, ನಿಮ್ಮ ಸಬ್ಜೆಕ್ಟ್ ವೈಸ್ ಕಲಿತ್ರೆ ಕಷ್ಟ ಇದೆ. ಬಟ್ ಬೋರ್ಡ್ ಎಕ್ಸಾಮ್ಸ್ ರೀತಿಗೆ ಬಂದರೆ ಮಕ್ಕಳ ಖಂಡಿತ ಕಷ್ಟ ಇಲ್ಲ. ಯಾಕೆ ಕಷ್ಟ ಇಲ್ಲ ಅಂತಂದರೆ, ಇರೋದೇ 3 ಟೈಪ್ ಪ್ರಾಬ್ಲಮ್ ಕೊಟ್ಟರು ಅದರಲ್ಲಿ. 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ. 2 ಮಾರ್ಕ್ಸಲ್ಲಿ ರೇಟ್ ಮೆಜರಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಕೇಳ್ತಾರೆ. ಇಲ್ಲ ಇಂಟರ್ವಲ್ ಫೈಂಡ್ ಔಟ್ ಮಾಡೋದಕ್ಕೆ ಯಾವ ಇಂಟರ್ವಲ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಮಿನಿಮಾ. ಓಕೆ, ಇಲ್ಲ ಅಂದರೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಅಬ್ಸಲ್ಯೂಟ್ ಮಿನಿಮಾ, ಈ ರೀತಿ ಪ್ರಾಬ್ಲಮ್ಸ್. ಇಲ್ಲ ಅಂತಂದರೆ
ಇನ್ನೊಂದು ರೀತಿ ಯಾವ ಪ್ರಾಬ್ಲಮ್ ಬರುತ್ತೆ ಮಕ್ಕಳ, ಸಮ್ ಕೊಟ್ಬಿಟ್ಟು ಪ್ರಾಡಕ್ಟ್ ಇಸ್ ಮ್ಯಾಕ್ಸಿಮಮ್ ಅಂತ ಕೇಳ್ತಾರೆ ನೋಡಿ. ಇಫ್ x plus y is equal to 20 or 30, x plus y is equal to 30, show that x into y is maximum. ಈ ಥರ ಎಲ್ಲ ಕೇಳ್ತಾರಲ್ಲ ಮಕ್ಕಳ, ಆ ಪ್ರಾಬ್ಲಮ್ಸ್ಗಳನ್ನ ಕೂಡ ನೀವು ಏನು ಓದಬೇಕಾಗತ್ತೆ. ಅದರಲ್ಲಿ 4-5 ಪ್ರಾಬ್ಲಮ್ ಇದೆ. ಸೊ ಅದೆಲ್ಲ ಕ್ವಶನ್ಸ್ಗಳನ್ನ ಲಿಸ್ಟ್ ಮಾಡಿದ್ದೀನಿ ಮಕ್ಕಳ, ಓದ್ಕೊಳ್ಳಿ. ಅರ್ಥ ಆಗ್ತಿದ್ದಿಲ್ಲ? ಆ್ಯಂಡ್ ಅಷ್ಟೇ ಅಲ್ಲ, ನಿಮ್ಗೇನಾದರೂ ಮಕ್ಕಳ, ಸರ್ ನಾವು 5 ಮಾರ್ಕ್ಸ್ ಓದ್ಕೊಳ್ತೀವಿ, 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕ್ವಶನ್ಸ್ ಕೂಡ ಓದ್ಕೊಳ್ತೀವಿ, ಬಟ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ನಮಗೆ ಸ್ವಲ್ಪ ಮಿಸ್ ಹೊಡಿತಾ ಇದೆ ಸರ್. ಈ ಕ್ವಶನ್ಸ್ ಕಳೆದು ಸರ್ ನಮಗೆ ಡೀಟೇಲ್ ಸೊಲ್ಯೂಷನ್ಸ್ ರೆಕಾರ್ಡೆಡ್ ವಿಡಿಯೋ ಬೇಕಂದ್ರೆ ಮಕ್ಕಳ ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಏನಂತ ಕಮೆಂಟ್ ಮಾಡಿ? 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಅಂತ ಕಮೆಂಟ್ ಮಾಡಿ ಮಕ್ಕಳ, ಸಾಕು. ಎಷ್ಟು ಜನ ಕಮೆಂಟ್ ಮಾಡ್ತೀರಾ? ಈಗ ಮಕ್ಕಳ 1000 ಮೆಂಬರ್ಸ್ ಕಮೆಂಟ್ ಮಾಡ್ಬೇಕು, ಇದು ನನ್ನ ಇಂಟೆನ್ಷನ್. ಈ 1000 ಮೆಂಬರ್ಸ್ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಆ ವಿಡಿಯೋಸ್ಗಳನ್ನ ರೆಕಾರ್ಡೆಡ್ ಫಾರ್ಮೆಟಲ್ಲಿ ಕೊಡ್ತೀನಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ನೋಡೋಣ ಮಕ್ಕಳ, ನಿಮ್ಮ ಫ್ರೆಂಡ್ಸ್ಗಳ ಕಡೆಯಿಂದನಾದರೂ ಕಮೆಂಟ್ ಮಾಡಿಸಿ, ನಿಮ್ಮ ಅಪ್ಪ ಅಮ್ಮನ ಕಡೆಯಿಂದ ಕಮೆಂಟ್ ಮಾಡಿಸಿ, ಹೆಂಗಾದರೂ ಕಮೆಂಟ್ ಮಾಡಿಸಿ, ನಂಗೆ ಅದು ಬೇಕಾಗಿಲ್ಲ. ನನಗೆ ಮಿನಿಮಮ್ 1000 ಮೆಂಬರ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಕಮೆಂಟ್ ಮಾಡಿಸಿ. ಖಂಡಿತ ಹೇಳ್ತಾ ಇದ್ದೀನಿ ಮಕ್ಕಳ, 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳು ಕೂಡ ನಿಮಗೆ ವಿತಿನ್ 15th ಫೆಬ್ರವರಿ ಎಲ್ಲ ಕ್ವಶನ್ಸ್ಗಳದ್ದು ವೀಡಿಯೋಸ್ ನಾನು ಕೊಡ್ತೀನಿ ಮಕ್ಕಳ. ಅರ್ಥ ಆಗ್ತಿದೆಯಾ? ಆದರೆ ಇನ್ನೂ ಬೇಗನೆ ಕೊಡ್ತೀನಿ. ಸೊ ಯಾಕಂದರೆ ಈ ವಿಡಿಯೋ ಬಂದು ನೀವೆಲ್ಲ ಕಮೆಂಟ್ ಮಾಡಿ ನಾನು 1000 ಕಮೆಂಟ್ಸ್ ರೀಚ್ ಆಗಬೇಕಲ್ಲ. ಎಷ್ಟು ಬೇಗ ಕಮೆಂಟ್ ಶುರು ಆಗುತ್ತೆ ಮಕ್ಕಳ, ಅಷ್ಟು ಬೇಗ ರೆಕಾರ್ಡಿಂಗ್ ಶುರು ಆಗುತ್ತೆ. ಓಕೆನಾ? ನೋಡೇ ಬೇಡ. ಹಾಗಾದರೆ ನೆಕ್ಸ್ಟ್ ಮಕ್ಕಳ 2 ಮಾರ್ಕ್ಸ್ ಕ್ವಶನ್ಸ್. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಬಂದು ನಿಮಗೆ ಈ ಚಾಪ್ಟರ್ಸ್ಗಳಿಂದ ಓದ್ಬೇಕು ಮಕ್ಕಳ. ಸೊ ಒನ್ಸ್ ಅಗೇನ್, ಡಿಟರ್ಮಿನೆಂಟ್ಸಲ್ಲಿ ಏರಿಯಾ ಆಫ್ ಟ್ರಯಾಂಗಲ್, ವೆಕ್ಟರ್ಸಲ್ಲಿ ಮಕ್ಕಳ ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್, ಯೂನಿಟ್ ವೆಕ್ಟರ್ ಪ್ರಾಬ್ಲಮ್, ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್, ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ನೆಕ್ಸ್ಟ್ 3D ಅಲ್ಲಿ ಕೂಡ ಅಷ್ಟೇ, ಈಕ್ವೇಷನ್ ಆಫ್ ಲೈನ್ ಮೇಲೆ ಪ್ರಾಬ್ಲಮ್ ಬರ್ಬೋದು, ಇಲ್ಲ ಡೈರೆಕ್ಷನ್ ರೇಷಿಯೋ, ಡೈರೆಕ್ಷನ್ ಕೊಸೈನ್ ಮೇಲೆ ಪ್ರಾಬ್ಲಮ್ ಬರ್ಬೋದು. ITF ಅಲ್ಲಿ ಕೂಡ ಮಕ್ಕಳ ಅಷ್ಟೇ, ನಾನು ಮೆನ್ಷನ್ ಮಾಡಿರೋ ಪ್ರಾಬ್ಲಮ್ಸ್ಗಳನ್ನ ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿಲಿ 5.3, 5.4, 5.5, 5.7 ಅಲ್ಲಿ ಕೂಡ ಬಿಗಿನಿಂಗ್ ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ನೋಡಿ ಮಕ್ಕಳ, ಆ ಪ್ರಾಬ್ಲಮ್ಸ್ಗಳನ್ನ ಓದ್ಕೊಳ್ಳಿ. ಆ್ಯಂಡ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ವೇರಿಯಬಲ್ ಸಪ್ರೇಬಲ್ ಮೇಲೆ ಖಂಡಿತ ಪ್ರಾಬ್ಲಮ್ ಬರುತ್ತೆ ಮಕ್ಕಳ. ಈಸಿಯಾಗಿರುತ್ತೆ ಪ್ರಾಬ್ಲಮ್, ಇರೋದೇ ಕೆಲವು ಪ್ರಾಬ್ಲಮ್ಸ್ಗಳು ಮಕ್ಕಳ, ನೀವು ನೀಟಾಗಿ ಓದ್ಕೊಂಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಓಕೆ, ಸೊ ಆಲ್ರೆಡಿ ಹೇಳಿದ್ದೀನಿ ಮಕ್ಕಳ, ರೇಟ್ ಮೆಷರ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ ರೀತಿ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಆ್ಯಂಡ್ ಪ್ರೊಬ್ಯಾಬಿಲಿಟಿ ಮಕ್ಕಳ ಆದರೆ ಓದಿ, ಇಲ್ಲಾಂದರೆ ಬಿಡಿ. ಓಕೆ, ಆ್ಯಂಡ್ ಇಂಟಿಗ್ರಲ್ಸ್ ಮಕ್ಕಳ ಒನ್ಸ್ ಅಗೇನ್ ಕಷ್ಟ ಇರುತ್ತೆ, ತುಂಬ ಕ್ವಶನ್ಸ್ಗಳು ಓದಬೇಕಾಗುತ್ತೆ. 7.2, 7.3, 7.6 ಮೇಲೆ ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ 7.8 ಮತ್ತು 9 ಕೂಡ ಪ್ರಾಬ್ಲಮ್ಸ್ ಎಕ್ಸ್ಪೆಕ್ಟ್ ಮಾಡೋದು, ತುಂಬಾ ಪ್ರಾಬ್ಲಮ್ಸ್ ಓದಬೇಕಾಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಇಂಟಿಗ್ರೇಷನ್ ಬಿಡಿ ಸರ್. ಹಾಗಾದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಸರ್ ಇಂಟಿಗ್ರೇಷನ್ ಬಿಟ್ಟರೆ ನಾವು ಒಳ್ಳೆ ಸ್ಕೋರ್ ಮಾಡ್ಬೋದಾ? ಖಂಡಿತ ಮಕ್ಕಳ, ಇಂಟಿಗ್ರೇಷನ್ ಬಿಟ್ಟರೂ ಕೂಡ ನೀವು 75+ ಮಾರ್ಕ್ಸ್ ತೊಗೋಬೋದು. ಯಾಕೆ ಅಂತಂದರೆ ಇಂಟಿಗ್ರೇಷನ್ 2 MCQ ಬರುತ್ತೆ. ಆ 2 MCQ ಬಿಟ್ಟರೆ 78 ತೊಗೋಬೋದು. ಇಲ್ಲ ಸರ್ ನನಗೆ 80 ಔಟ್ ಆಫ್ 80 ಬೇಕೇ ಬೇಕಂದರೆ ಮಕ್ಕಳು, ಆಗಲೇ ಹೇಳ್ದಂಗೆ ನಾನು ಏನಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು 80 ಔಟ್ ಆಫ್ 80 ತೊಗೋಬೇಕು ಅಂತ ಉದ್ದೇಶ ಇದ್ದರೆ ಮಕ್ಕಳ 7.1 ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಮಾಡಿ ಆ್ಯಂಡ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಮಕ್ಕಳ MCQಸ್ಗಳನ್ನ ಸಾಲ್ವ್ ಮಾಡಿ ಸಾಕು. ಖಂಡಿತ ಮಕ್ಕಳು 80 ಔಟ್ ಆಫ್ 80 ಬರುತ್ತೆ. ಓಕೆನಾ? ಸೊ ಹಾಗಾದರೆ ಸುಮ್ಮನೆ ಒಂದು ತೋರಿಸ್ತೀನಿ ಮಕ್ಕಳ ಇದರಲ್ಲಿ. ಸೊ ಇದರೆಲ್ಲ ಲಿಸ್ಟ್ ಇದೆ, ತುಂಬ ಸಣ್ಣದಾಗಿದೆ ಮಕ್ಕಳ ಇದು. ಸೊ ತುಂಬ ಸಣ್ಣದಾಗಿದೆ. ಓಕೆ, ಸೊ ಇದೆಲ್ಲ ಝೂಮ್ ಮಾಡಿ ತೋರಿಸೋದಕ್ಕಿಂತ ನಾನು ಹೇಳ್ತಾ ಇದ್ದೀನಲ್ಲ, ಐ ಜಸ್ಟ್ ಸೆಡ್ ನೋ, ಏನಂತ, ವಾಟ್ಸಪ್ ಚಾನಲ್ಗೆ ಹೋಗಿ ಮಕ್ಕಳ. ಆ್ಯಂಡ್ ಆಲ್ರೆಡಿ ಹೇಳಿದ್ದೀನಿ, ಚಾನಲ್ ಬಯೋದಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ಮಕ್ಕಳ ಅಲ್ಲಿ ಇದ್ರದ್ದು ನೋಟ್ ಸಿಗುತ್ತೆ. ಸೊ ನೀವೆಲ್ಲ ಹಾಗಾದರೆ ಮಕ್ಕಳ ಎಲ್ಲ ಕ್ವಶನ್ಸ್ಗಳನ್ನ ಓದ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮಕ್ಕಳ, ಆದಷ್ಟು ಬೇಗ ಕಮೆಂಟ್ ಮಾಡಿ. 1000 ಕಮೆಂಟ್ಸ್ ನೆನಪಿರಲಿ ಮಕ್ಕಳ, ಮಿನಿಮಮ್ 1000 ಕಮೆಂಟ್ಸ್ ಅಲ್ಲಿರಬೇಕು. ಓಕೆನಾ? ಸೊ ಸಿಗೋಣ ಮಕ್ಕಳ, ಹಾಗಾದರೆ ಮತ್ತೆ ಸಿಗೋಣ ಬೇರೆ ವಿಡಿಯೋ ಜೊತೆ. ಆ್ಯಂಡ್ ಆ ರೆಕಾರ್ಡೆಡ್ ವಿಡಿಯೋ ಜೊತೆ ಸಿಗ್ಬೇಕಂತಂದ್ರೆ ಕಮೆಂಟ್ ಬೇಕು ಮಕ್ಕಳ. ಓಕೆನಾ? ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಆ್ಯಂಡ್ ಇನ್ನೇನಾದರೂ ಮಕ್ಕಳ ನಿಮಗೆ ನನ್ನ ಕಡೆಯಿಂದ ಹೆಲ್ಪ್ ಬೇಕಾಗಿದ್ರೆ ಖಂಡಿತ ಮಕ್ಕಳ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಆ್ಯಂಡ್ ಐ ಆಮ್ ದೇರ್ ಫಾರ್ ಯುವರ್ ಹೆಲ್ಪ್. ಆ್ಯಂಡ್ ಆಲ್ವೇಸ್ ಐ ವಿಲ್ ಬಿ ದೇರ್ ವಿತ್ ಯು ಟು ಸಪೋರ್ಟ್ ಯು ಫಾರ್ ಯುವರ್ ಎಕ್ಸಾಮ್ಸ್. ಆ್ಯಂಡ್ 80 ಔಟ್ ಆಫ್ 80 ಪ್ರತಿಯೊಬ್ಬರು ತಗೋಬೇಕು ಅಂತ ನನಗೆ ಆಸೆ ಇದೆ ಮಕ್ಕಳ, ನಿಮಗೂ ಕೂಡ ಆಸೆ ಇದೆ ಅಂತ ಅನ್ಕೊಳ್ತೀನಿ. ಆಲ್ ದ ಬೆಸ್ಟ್, ಓದ್ಕೊಳ್ಳಿ ಚೆನ್ನಾಗಿ.